ಎಬಿಒ ಸಿನಿಮಾ ಇಬ್ಬರಿಗೂ ಕೂಡ, ನಿಮಗೂ ಕೂಡ, ಸಂಚಿತ್ ಅವ್ರಿಗೂ, ಸೊ ಅದು ಅವ್ರಿಗೂ ಕೂಡ ಬಿಗ್ ಕಂಗ್ರಾಟ್ಸ್ ನಿಮಗೆ. ಸೊ ಸಿನಿಮಾದಲ್ಲಿ ಹೇಳ್ದಂಗೆ ಕಡಕ್ ಮಾಲ್ ಇಂಡಸ್ಟ್ರಿಗೆ ಸಿಕ್ಕಂಗೆ ಆಗಿದೆ ಮೇಡಮ್. ಆಕ್ಚುಲಿ ಎಷ್ಟು ಖುಷಿ ಆಗಿದೆ ಜನ ಒಂದು ರಿಯಾಕ್ಷನ್ ನೋಡಿ ತಮಗೆ. ಎಲ್ಲರೂ ಮುಖದಲ್ಲಿ ಖುಷಿ ಕಾಣ್ತಾ ಇದೆಯಲ್ಲ, ಸಾಕು. ನಮಗೆ ಒಂದು ಒಟ್ಟು ಗೆಲುವಿದೆ. ಸಂಗೀತನ ನೋಡಿದ್ರೆ ಎಲ್ಲೂ ಹೊಸ ಆರ್ಟಿಸ್ಟ್ ಅಥವಾ ಹೊಸ ಆಕ್ಟರ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಅವರ ಡೆಡಿಕೇಶನ್ಸ್ ತೆರೆ ಮೇಲೆ ನೋಡಿದಾಗ ನಿಮಗೆ ಮಗ ಅಂತ ಹೇಳ್ತಾರೆ, ಮಗ ಇದುವರೆಗೂ ನೀವು ಮಾತಾಡಿರೋದು ಮಗನ್ ತರ ಇರೋರು ತಾಯಿ ಹತ್ರ, ಅಡಾಪ್ಟೆಡ್ ತಾಯಿ ಹತ್ರ ಶ್ರೀಸ್ತಮದ ಮಾತಾಡಿ ಅವ್ರಿಗೆ ಕೇಳಿ ಹೆಂಗ ಹೇಳಿ ಮೇಡಮ್. ಆಮೇಲೆ ಮಧ್ಯದಲ್ಲಿ ಇಲ್ಲಿ ನೀವು ಮಾತಾಡಿ ಪರಿಶ್ರಮ ಅವಾಗ ನೋಡ್ತಾ ಇದ್ರಿ. ಸೊ ಅದಕ್ಕೆಲ್ಲ ತಕ್ಕದಾಗಿ ಒಂದು ಉತ್ತರ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರತಿಯೊಬ್ಬರು ತುಂಬಾ ಮೆಚ್ಚುಗೆ ಆಗ್ತಾ ಇದ್ದಾರೆ. ಅವ್ರ ಬಗ್ಗೆನೇ ತುಂಬಾ ಮಾತಾಡ್ತಿದ್ದಾರೆ. ಅರೈವ್ಡ್ ಅಂತ ನಂಗೆ ಅನ್ಸುತ್ತೆ. ತುಂಬಾ ಖುಷಿ. ಜನರ ರಿಯಾಕ್ಷನ್ ನೋಡ್ರೆ ಜೂನಿಯರ್ ಕಿಚ್ಚ ಅನ್ನೋ ಬಿರ್ದಿಗೆ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅನ್ಸುತ್ತದೆ. ಅದನ್ನ ತುಂಬಿಸಿದ್ದಾರೆ, ಫುಲ್ಫಿಲ್ ಮಾಡಿದ್ದಾರೆ ಅನಿಸ್ತಾ ಇದೆ. ಲಯನ್ ಕಿಂಗ್ ಅಲ್ಲಿ ಮರಿ ಲಯನ್ ಕಿಂಗ್ ನ ತೋರಿಸ್ತಲ್ಲ, ಅದು ಸೇಮ್ ಆಟಿಟ್ಯೂಡ್ ಅದೇ ತರ ಇದೆ. ಅಂದ್ರೆ ಸುದೀಪ್ ಅವ್ರು ಮರಿ ಕಿಚ್ಚ ತೋರಿಸ್ತಿದ್ದಾರೆ ಅನ್ನೋ ತರ ಸ್ಕ್ರೀನ್ ಬರೀ ಪ್ರತಿಯೊಂದು ಸೀನಲ್ಲೂ ನಮ್ಗೆ ಹಂಗೆ ಅನ್ನಿಸ್ತಿತ್ತು. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನಾನು ಏನ್ ಹೇಳಿ ಅದನ್ನೇ ಹೇಳ್ಬೇಕು, ಅಷ್ಟು ಖುಷಿ ಆಗ್ತಾ ಇದೆ. ಮೇಡಮ್ ನಿಮ್ಮ ಸಿಂಹದ ಮರಿ ಸಿಂಹ ಏನ್ ಬೇಕಾದ್ರೆ ಕರಿಬೇಕಂತ, ಬಟ್ ಅವನು ಎಸ್ ದಟ್ ಫುಲ್ ಜಸ್ಟಿಸ್ ಟು. ಮೇಡಮ್ ನಿಮಗೆ ಯಾವ ಸೀನ್ ಅನ್ನು ನೋಡಿದಾಗ ಸುದೀಪ್ ಸರ್ ನನಗೆ ಸತ್ಯವಾಗ್ಲೂ ಸುದೀಪ್ ಸರ್ ಕಾಣಲಿಲ್ಲ. ನನಗೆ ಪಚ್ಚ ಕಾಣ್ತು ಅಲ್ಲಿ. ನನಗೆ ಅದೇ ಗೆಲುವು. ನನಗೆ ಸಂಚಿತು ಕಾಣಲಿಲ್ಲ, ಸುದೀಪ್ ಕಾಣಲಿಲ್ಲ, ಪಚ್ಚ ಕಾಣ್ತು. ತುಂಬಾ ಮೇಡಮ್ ದೊಡ್ಡ ಸರ್ಪ್ರೈಸ್ ಆಗಿದ್ದು ಅಂದ್ರೆ 1.5 ಗಂಟೆನಲ್ಲಿ ಸಿನಿಮಾ ಹೆಂಗ್ ಕಟ್ಕೊಡ್ತಾರೆ ಅಂತ. ಆ ಸ್ಪೀಡ್ ಅನ್ನ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಟೋನ್ ಆಫ್ ಅವ್ರ ಸಿನಿಮಾ ಏನ್ ನೋಡ್ತದೆ ಫೀಲ್ ಅನ್ನ ಈ ಸಿನಿಮಾನು ಕೊಟ್ಟಿದೆ. ಸ್ಟೋರಿ ತಕ್ಕನಂತೆ ಇದೆ ಸ್ಪೀಡ್. ನಿಮಗೆ ಎಲ್ಲೂ ಒಂದು ಲ್ಯಾಗ್ ಅನ್ಸಲಿಲ್ಲ, ಬೋರ್ ಅನ್ಸಲಿಲ್ಲ. ಒಳ್ಳೆ ಸ್ಪೀಡಿಗೆ ಹೋಯ್ತು. ನಿಮಗೆ ಎಲ್ಲೂ ತುಂಬಾ ಫಾಸ್ಟಾಗಿ ಹೋಯ್ತು ಅಂತಾನು ಅನ್ಸಲಿಲ್ಲ. ಪ್ರತಿಯೊಂದು ಇಮೋಷನ್ ಹೋಗುತ್ತಲ್ಲ, ಇಷ್ಟೇ ರನ್ ಟೈಮ್ ಬೇಕಿತ್ತು ಅನ್ಸುತ್ತೆ. ಅದೊಂದು ಹಂಗೆ ಒಳಗೊಬ್ಬ ರೊಮ್ಯಾಂಟಿಕ್ ಹೀರೋ ಅಂತ ಅನ್ಸಲಿಲ್ಲ ನಿಮ್ಗೆ ಅರಗಿಣಿ ಸರ್? ಏನ್ ಸಕ್ಕದಾಗಿ ಮಾಡ್ತಿದ್ದಾನೆ ಅದರಲ್ಲಿ. ಅರಗಿಣಿ ಅವನೊಂದು ಲುಕ್ ಇದೆ, ಬ್ಯೂಟಿಫುಲ್, ಸೊ ಫುಲ್ ಆಫ್ ಲವ್ ಇನ್ ದಿಸ್ ಐಸ್. ಐ ಥಿಂಕ್ ಯು ಶುಡ್ ಫೀಲ್ ಎಕ್ಸೆಲ್ ಇನ್ ರೊಮ್ಯಾನ್ಸ್. ಮೇಡಮ್ ಇಡ್ಲಿ ನನಗೆ ಪಚ್ಚ ಕಿಚ್ಚ ಇಬ್ಬರು ಕಾಣಿಸುತ್ತೆ. ನಾವು ಮನೇಲಿ ದಿನ ಕ್ಯಾಮ್ರಾ ಕಡೆ ನೋಡಿ. ಸೊ ಕಿಚ್ಚನೂ ಕಾಣಿಸಿದ್ರು, ಪಚ್ಚಾನೂ ಕಾಣಿಸಿದ್ರು. ನಿಮ್ಮೆಲ್ಲರಿಗೂ ಏನ್ ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು. ಈಗ ಅಷ್ಟೇ ಪಚ್ಚ ಕಾಣಿಸುತ್ತಾ ಕಿಚ್ಚ ಕಾಣಿಸುತ್ತೆ. ಇಲ್ಲಿ ತನಕ ಮೇಡಮ್ ತಮ್ಮನ ಸಕ್ಸಸ್ ಅನ್ನ ನೋಡಿರಿ, ತುಂಬಾ ಅಂದ್ರೆ ಸ್ಟ್ರಗಲ್ ಇಂದ ನೋಡ್ಕೊಂಡ್ ಬಂದಿದ್ರಿ. ಈಗ ಮಗನ್ನ ನಿಲ್ಸುವಂತ ಸಂದರ್ಭ, ಮೊದಲ ಸಿನಿಮಾದಲ್ಲಿ ಅದು ಭರವಸೆ ಉಳಿಸ್ಕೊಂಡಿದ್ದಾರೆ. ಫಸ್ಟ್ ಅವನಿಗೆ ಆ ಬಿರುದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನಸ್ಸಲ್ಲಿ ಒಂದು ಭಯ ಇತ್ತು. ಕಿಚ್ಚ ಇಸ್ ಅ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ಟೈಟಲ್, ಬಟ್ ಇಟ್ ಇಸ್ ಫಸ್ಟ್ ಟೈಮ್. ಅದು ಕೊಟ್ಟಾಗಲೇ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ ಅದನ್ನ, ಮುಂದೆ ತಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒನ್ಸ್ ಆರ್ ಟ್ವೈಸ್ ನಾನು ಹೋಗಿದ್ದೀನಿ ಅಷ್ಟೇ. ನಾನು ಅಷ್ಟು ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ನೀವು ಆಗಲಿ ಪಾಪ ಪ್ರೊಡ್ಯೂಸರ್ ಇವರೊಬ್ಬರ ಪರ್ಮಿಷನ್ ತಗೊಂತೆ ನಾನು ಬರ್ಬೋದಾ ಅಂತ. ಸೊ ಅವಾಗ ನನಗೆ ಅದು ಅನಿಸ್ತಾ ಇರಲಿಲ್ಲ. ಬಟ್ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿರಲಿ, ಫಸ್ಟ್ ಫೈಟ್ ಸೀನ್ಸ್ ಆಗಿರಲಿ, ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ that day I thought yes, Pacha has arrived. ಮೇಡಮ್ ಇವರು ಈಗ ತಾಯಿ ತರ ನಿಂತು ಪ್ರಮೋಷನ್ ಮಾಡಿದ್ರು, ನನ್ ಮಗ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಸೊ ಎಲ್ಲೂ ಕೂಡ ನಮ್ಗೆ ಅನ್ಸ್ಲಿಲ್ಲ ಅವ್ರ ಸ್ವಂತ ಮಗ ತರನೇ ಟ್ರೀಟ್ ಮಾಡಿ. ಸ್ವಂತ ಮಗನೇ ತಾಯಿಯಾಗಿ ನೀವಲ್ವಾ? ಹೆತ್ತ ತಕ್ಷಣನೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಅಂಡ್ ಸಂಚಿತ. ಹಾಗಾಗಿ ನಾನು ಒಬ್ಬಳೇ ಅದನ್ನ ಆ ಬಿರುದು ತಗೋಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರು, ಈ ಸಂಚಿತಲ್ಲಿ ಏನೇ ಒಂದು ಒಳ್ಳೆ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ಸೊ ನನ್ನ ತಾಯಿಯಿಂದ ನಮಗೆ ಬಂದಿತ್ತು. ಹೇಳ್ತಾರೆ ಅಯ್ಯೋ ಥ್ರೂ ಯೋರ್ ಮದರ್ ನಿನಗೆ ಬಂದಿದೆ ಅಂತ. ಇಲ್ಲ, ಅಮ್ಮ ಹೆಸರು ಹೂಚ್ ರೋಲ್ ಅವ್ರನ್ನ ಮಾಡೋಕ್ಕೆ. ಅದಾದ್ಮೇಲೆ ಮದುವೆಯಾಗಿ ಬಂದವಳು ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಾಗಾಗಿ ಸಂಚಿತಿಗೆ ಇವಳು ತಾಯಿ
ಇಲ್ವೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆ 100% ಇಲ್ಲ. ಮೇಡಮ್, ಈ ಒಂದು ಡೇನ ನೀವು ತುಂಬಾ ಎಮೋಷನಲ್ ಆಗಿ ಕ್ಯಾರಿ ಮಾಡ್ತೀವಿ. ಯಾಕಂದ್ರೆ ಈ ಡೇಗೋಸ್ಕರ ನೀವು ವೇಟ್ ಮಾಡ್ಬೋದು. ಅಷ್ಟೇ ಸ್ಕ್ರೀನಲ್ಲಿ ನೋಡಿದಾಗ ಎಷ್ಟು ಎಮೋಷನ್ ಆಗ್ತದೆ. ಆಗ್ತಿದೆ. ನಾನು ನನ್ನ ತಮ್ಮನ ಪಿಕ್ಚರ್ ಹುಚ್ಚ ನೋಡಿದಾಗ ಹುಚ್ಚಿ ಥರನೇ ಆಗ್ತಿದ್ದೆ. ಇವತ್ತು ಸ್ವಲ್ಪ ಕಂಟ್ರೋಲಲ್ಲಿ ಆಗತ್ತಿದ್ದೀನಿ. ನೀವೆಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತೀರಾ ನನಗೆ ಆಗ್ತಾ ಇರುತ್ತೆ. ಬಟ್ ಆಗ್ತಿರೋದಂತೂ ನಿಜ. ಯಾವ ಸೀನು ತುಂಬಾ ಕನೆಕ್ಟ್ ಆಗಿದೆ? ಅವ್ರದ್ದು ಮದುವೆಯಲ್ಲಿ ಮದುವೆ ಮನೆಯಿಂದ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಾನು ಹೀಗಿಸಲು ಜೀಪಲ್ಲಿ ತಿರುಗ್ತಾರೆ. ಥ್ಯಾಂಕ್ ಯು. ನಾನು ಭಾಳಷ್ಟು ಸತಿ ನಾನು ಮನೇಲಿ ನಾನು ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ. ಹೇಳ್ದಾಗ ಅವ್ನು ಹೇಳ್ಕೊಳಲ್ಲ ಯಾವುದು. ಆ ಲುಕ್ ನಾನು ಭಾಳ ಸತಿ ನೋಡಿದ್ದೀವಿ. ಅದು ನಾನು ಪರದೆ ಮೇಲೆ ನೋಡಿದಾಗ ಅದು ಸಮ್ವೇರ್ ಹಿಟ್ಸ್ ಯು. ದಟ್ ವಾಸ್ ಒನ್ಸ್ ಕ್ಲೈಮ್ಯಾಕ್ಸ್ ಇಸ್ ಲೈಕ್ ಐಸಿಂಗ್. ನಿಮಗೆ ಇಷ್ಟ ಆಯ್ತಾ ಮೇಡಮ್ ನಿಮ್ಮ ಮಗ ಸಿನಿಮಾ ಇಂಡಸ್ಟ್ರಿ ಕಡೆ ಬರಬೇಕು ಅನ್ನುವಂಥದ್ದು? ನನಗೆ ಬೇರೆ ಚಾಯ್ಸ್ ಇರಲಿಲ್ಲ. ಸೊ ನನಗೆ ಅವ್ನು ಡಾಕ್ಟರ್ ಆಗಬೇಕಿತ್ತು ಭಾಳ ಆಸೆ. ಸೊ ನನ್ನ ತಮ್ಮ ಹೇಳ್ದ ಅವ್ನು ಆಕ್ಟರ್ ಆಗಿ ದಿನಕ್ಕೊಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಒಂದು ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನೀನು ನಿನ್ನ ಮಗನ ಎಲ್ಲ ಇದರಲ್ಲೂ ನೋಡ್ಬೋದು. ಸೊ ಸುಮ್ಮನೆ ಹೂ ಅನ್ನೋ ನನಗೆ ನಿಜವಾಗ್ಲೂ ಆಸೆ ಇತ್ತು. ನನಗೆ ಅವ್ನು ಡಾಕ್ಟರ್ ಆಗಬೇಕು ಭಾಳ ಆಸೆ. ಬಟ್ ಇವತ್ತು ಐ ಫೀಲ್ ದಟ್ ಡಿಸಿಷನ್ ವಾಸ್ ಮೈ ಬ್ರದರ್ ಟು ದಟ್ ಏಜ್. ಶೇರ್ ಅಷ್ಟು ಮಾಡ್ಕೊಳ್ಳೋದು. ಬಟ್ ಒಂದು ಅವನು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನನಗೆ ಇನ್ನೂ ಆಗ್ತಾ ಇದೆ. ನಾನು ಸೆಟ್ಟಿಗೆ ಹೋದ್ವಿ, ಮಾಣಿಕ್ಯ ಸೆಟ್ಟಿಗೆ. ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ. ಸೊ ನಾನು ಹೋದೆ. ಚಿತ್ರ ಚೆನ್ನಾಗಿರೋದು ನನ್ನ ಜೊತೆ. ಬನ್ನಿ ಸುಜಾಕ ಒಳಗೆ ಹೋಗೋಣ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಆಸ್ ಅ ಮದರ್ ನಾನು ಹೋಗಿ ಗಟ್ಟಿ ಹಿಡ್ಕೊಂಡ್ಬಿಟ್ಟೆ ಸಂಚಿತ್ನ. ಸೊ ಚಿತ್ರ ಚೆನ್ನಾಗಿ ನಂಗೆ ಇನ್ನೂ ಹೇಳಿದ್ರು, ಈಗೇನು ಹೋಗೊಂದು ಏಡಿನೆಲ್ಲ ಹಂಗೆ ಇಟ್ಕೊಳ್ತಾ ಇದ್ದೀರಾ ಅಂತ. ಸರ್ ಏಡಿನೋ ಪೀಡಿನೋ ಗೊತ್ತಿಲ್ಲ, ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರೂ ಹೇಳ್ಕೊಂಡು ಸಂಚಿತ್ ಅವರು ಸುದೀಪ್ ಅವರು ಅಕ್ಕನ ಮಗ. ಸೊ ದೀಪು ಅವ್ನಿಗೆ ಏನೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ರು ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ಇನ್ನೊಂದು ಹೀರೋ ಆಗಿ ಹೀರೋ ಅಕ್ಕನ ಮಗ. ಸೊ ಹೆಂಗಾರ ಎಂಟ್ರಿ ಕೊಡು ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಎಲ್ಲದನ್ನೂ ಮಾಡಿ. ಸೊ ಟೆಕ್ನಿಕಲಿ ಸಂಚಿತ್ ಏನು ಕಲ್ತಿದ್ದಾನೆ ಅದು ನಮ್ಮ 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡುಹಿಡಿದು. ಅವ್ನು ತೆಗೆ ಪಿಕ್ಚರ್ಸ್ ಆಗಿರಲಿ, ಫೋಟೋಸ್ ಆಗಿರಲಿ, ಹಿಸ್ ಆ್ಯಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಾಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಆ್ಯಂಡ್ ನಾವ್ ಟು ದ ಪ್ರೊಡ್ಯೂಸರ್ ಇಸ್ ವೆಲ್. ಮಗನಿಗೆ ಸಜೆಷನ್ ಕೊಟ್ಟರೆ ಏನು ಕೊಡ್ತೀರಾ? ನಾನು ಒಂದೇ ಹೇಳೋದು, ಕಷ್ಟಪಟ್ಟು ನೋಡಿ, ನ್ಯಾಯವಾಗಿ ಕಾರ್ಯದಲ್ಲಿ ಅಷ್ಟೇ. ಉಳಿದದ್ದು ಬೇರೆ. ಈ ಫ್ಯಾಮಿಲಿಗೆ ಅಮ್ಮ ಅಂದರೆ ಮೊಮ್ಮಗನ್ನ ಈ ಸಿನಿಮಾನ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡಿದ್ದೆ. ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ ದೊಡ್ಡ ಪರದೆ ಮೇಲೆ, ಯಾಕಂದ್ರೆ ಮಗನ ತುಂಬ ಸತಿ ನೋಡಿದ್ದಾರೆ. ಸೊ ಅದನ್ನ ನೋಡಿದಾಗೆಲ್ಲ ಮನೇಲಿ ಬಂದಾಗ ನನಗಾಗಲಿ ಪ್ರಿಯಂಗಾಗಲಿ ಹೇಳ್ತಾರೆ, ಸಂಚಿತ ನಾನು ಒಂದು ಸತಿ ಸ್ಕ್ರೀನ್ ಮೇಲೆ ನೋಡ್ಬೇಕಾರೆ. ಸೊ ಅದು ಅವರಿಲ್ಲ. ಬಟ್ ನಮ್ಮ ಪ್ರಕಾರ ನಮ್ಮೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇವತ್ತು ಇದ್ದಾರೆ, ಜೊತೆ ಇದ್ದಾರೆ. ಒಂದಿಗೆ ನಾವು ಫ್ರೀ ಬಿದ್ದಿ ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡೋಕ್ಕಿಂತ ಮುಂಚೆ ಆಗಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಬಂದಿದ್ದೀವಿ. ಸೊ ಇದು ಅಮ್ಮನ ಆಶೀರ್ವಾದ. ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬಿಗ್ ಸರ್ಪ್ರೈಸ್ ಅಂದ್ರೆ ಸೀಕ್ವೆಲ್ ಅನಿಸ್ತಾ ಇದೆ. ಯಾವಾಗ ಆಲ್ರೆಡಿ ನಡೀತಾ ಇದೆ, ಯಾಕಂದ್ರೆ ಲುಕ್ ಎಲ್ಲ ನೋಡ್ತಾರೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ನೋಡುವಂತಿದೆ. ಸುದೀಪ್ ಅವರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಇತ್ತು. ಸೊ ಈಗ ಸಿಕ್ಕಿದ್ದಾರೆ, ಮತ್ತೆ ಅದಕ್ಕೆ ಜಸ್ಟಿಸ್ ಕೂಡ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಇಬ್ರು ಸಹ ತಮ್ಮ ಸ್ವಂತ ಮಗನಂತೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮ್ಮ ಮಗನನ್ನ. ಏನು ಹೇಳ್ತೀರಿ ಇದಕ್ಕೆ ಅಂತ? ಅವನೇ ಬೆಳೆಸಿರೋ ಮಗ. ನಾನು ಮುಂಚೆನೇ ಹೇಳಿದೆ, ನಾನು ಹೆತ್ತಿದ್ದೀನಿ ಕಣಕ್ಕೆ. ಬಟ್ ನನ್ನ ಮಕ್ಕಳನ್ನ ಸಾಕಿ ಸಲಗಿ ಬೆಳೆಸಿದ್ದು ನನ್ನ ತಂದೆ ತಾಯಿ, ನನ್ನ ತಮ್ಮ ಮದುವೆ ಆದಮೇಲೆ ಇವಳು ನಮ್ಮ ಅಕ್ಕ. ಎಲ್ಲರೂ ಬೆಳೆಸ್ದಾಗಿದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದು ಭಯ ಇದೆ, ಇನ್ನೂ ಇದೆ. ಅವನು ಆ ದಾರಿಲಿ ಹೋಗ್ಬೇಕು. ಬಿಕಾಸ್ ನಾವು ನೋಡಿದ್ದು ದೀಪ ಕಷ್ಟಪಡೋದನ್ನ ನಾವು ತೆರೆ ಮೇಲೆ ನೋಡ್ತೀರ. ಅವ್ನು ಕಷ್ಟಪಟ್ಟು ಮನೆಗೆ ಬಂದಿದ್ದ ನೋವನ್ನು ನಾವು ನೋಡಿದ್ದೆ. ಆ ನೋವು ನಾನು ಸಂಚಿತಲ್ಲಿ ನೋಡಿದ್ದೆ. ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ಬಟ್ ನಾನು ಇವತ್ತಿಗೂ ನಾನು ಅವ್ನಿಗೆ ಅದೇ ನ್ಯಾಯವಾಗಿ ಮಾಡಿದ್ರೆ ಕಷ್ಟಕ್ಕೆ ಅದ್ರ ಕಷ್ಟ ಫಲ ದೇವ್ರು ಕೊಡ್ತಾರೆ. ದಿಸ್ ಇಸ್ ಅ ಬಿಗ್ ಎಕ್ಸಾಂಪಲ್. ಮ್ಯಾಮ್, ಅತ್ತೆಯಾಗಿ ಖುಷಿಯಾಗಿದ್ದೀರಾ, ಅತ್ತೆಯಾಗಿ ತಾಯಿಯಾಗಿ ಖುಷಿಯಾಗಿದ್ದೀರಾ ಮಗನ ಸಿನಿಮಾ ನೋಡಿ? ಆಸ್ ಎ ಪ್ರೊಡ್ಯೂಸರ್ ಆಗಿ ಹ್ಯಾಪಿ ಆಗಿದ್ದೀರಾ ಅಂತ? ಫಸ್ಟ್ ಶೋ ಒಂದು 3 ದಿನ ಹೋಗಿ, ಬಟ್ ಭರವಸೆ, ಕಾನ್ಫಿಡೆನ್ಸ್ ಅಂತೂ 100%.
ಇದ್ದಂಗೆ ಈಗ ನೀವು ಬಿಟ್ರೆ ನಾನು ನೋಡೋ